ನಮಸ್ಕಾರ ಎಲ್ಲ ನನ್ನ ಮುದ್ದು ಕಂದಮಗಳಿಗೆ. ಈಗ ನಾವು ಸ್ಟ್ರಾಟಜಿ ವಿಡಿಯೋ ಈಗಾಗಲೇ ಮಾಡಿದ್ದೀವಿ. ಯಾವುದು ಫಸ್ಟ್ ಈಗ ಸ್ಟ್ರಾಟಜಿ ವಿಡಿಯೋ ಮಾಡಿ ಮುಗಿಸಿದ್ವಿ, ಜ್ಞಾಪನಕ್ಕಿದೆಯಾ? ಅಂದರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಲಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಇದೇ ಓದ್ಕೊಳ್ಳಿ ಎಕ್ಸಾಮ್ಗೆ ಅಂತ ಹೇಳಿದ್ದೆ. ಈಗ ಇದು ಚಾಪ್ಟರ್ ವೈಸ್ ಫಸ್ಟಿಂದ ಓದ್ಕೊಳ್ತಕ್ಕಂಥ ಸಮಯ ಅಲ್ಲವೇ ಅಲ್ಲ. ದಿಸ್ ಈಸ್ ನಾಟ್ ದ ಟೈಮ್ ಟು ರೀಡ್ ಎವ್ರಿಥಿಂಗ್. ದಿಸ್ ಈಸ್ ದ ಟೈಮ್ ಟು ಜಸ್ಟ್ ರಿವೈಸ್, ಅಲ್ವೇನ್ರಿ? ಬರೀ ರಿವೈಸ್ ಅಷ್ಟೇ ಮಾಡಬೇಕು ಮಕ್ಕಳ ನೀವು. ಸೊ ಹಾಗಾಗಿ ಏನನ್ನು ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಟಾಪಿಕ್ಸು ನೀವು ಮುಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಏನನ್ನು ಮಾಡಬೇಕು ನೋಡಿ, ನಾವೀಗಾಗಲೇ ಮುಗಿಸಿರ್ತಕ್ಕಂಥ ನಾಲ್ಕು ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ, ಆ 4 ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಮುಗಿಸಿ. ಮೊದಲಿಗೆ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆಯಲ್ಲ, ಈ 4 ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಮುಗಿಸ್ಬೇಕು. ಇದರ ಜೊತೆಗೆ ಈಗ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ದು ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋವನ್ನು ಸಹ ನೋಡಬೇಕು. ಒಟ್ಟಾರೆ ನಿಮ್ಮದು ಎಷ್ಟು ವಿಡಿಯೋ ಆಯಿತು? ಟೋಟಲ್ ನಿಮಗೆ 5 ವಿಡಿಯೋ ಆಯಿತು. ಅರ್ಥ ಆಯ್ತೇನ್ರಿ? 5 ವಿಡಿಯೋ ಆಯಿತು. ಸೊ ಈ 5 ವಿಡಿಯೋವನ್ನು ನೀವು ಕವರ್ ಮಾಡಿ ಓದ್ಕೊಂಡಿದ್ದೆ ಆದರೆ ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲೂ ರಿಪೀಟ್ ಆಗುತ್ತೆ, ಹಾಗೆ ಮೇಯ್ನ್ ಎಕ್ಸಾಮಲ್ಲೂ ನಿಮಗೆ ತಲೆನೋವಿರಲ್ಲ. ಸೊ ಯಾರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್, ರ್ಯಾಂಕಿಂಗೋಸ್ಕರ ನೀವು ಆಲೋಚನೆ ಮಾಡ್ತಿದ್ದೀರಾ, ಮ್ಯಾಥ್ಸು, ಸೈನ್ಸು, ಸೋಷಿಯಲು, ಕನ್ನಡ, ಹಿಂದಿ ಎಲ್ಲವನ್ನೂ ನೀವು ಔಟ್ ಆಫ್ ಔಟ್ ತರಲಿಕ್ಕೆ ಪ್ರಯತ್ನ ಬೀಳಬೇಕು. ಅರ್ಥ ಆಯಿತಾ? ಎಲ್ಲ ಔಟ್ ಆಫ್ ಔಟೇ ತೊಗೋಬೇಕು ನೀವು. ಸೊ ಹಾಗಾಗಿ ಔಟ್ ಆಫ್ ಔಟ್ ತೊಗೋಬೇಕು ಅಂದರೆ ಸೋಷಿಯಲಲ್ಲೂ ತೊಗೋಬೇಕು. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಎಲ್ಲ ಮುಗಿಸಿ ಫಸ್ಟು. ಇದು ಮುಗಿಸಿದ ನಂತರ ನೀವು ನಿಮ್ಮ ಚಾಪ್ಟರ್ ವೈಸ್ ಓದ್ಕೊಳ್ಳಿ. ಅರ್ಥ ಆಯಿತಾ? ಚಾಪ್ಟರ್ ವೈಸ್ ಅವಾಗ ಓದ್ಕೊಳ್ಳಿ. ಆಗೇನಾಗುತ್ತೆ, ಆಲ್ಮೋಸ್ಟ್ ಆಲ್ ನೀವು ಇಲ್ಲಿ ಓದಿರೋದು ಅಲ್ಲಿ ಓದಬೇಕಾದ್ರೆ ರಿವೈಸ್ ಆಗುತ್ತೆ, ಅಲ್ಲಿ ಓದಿರೋದು ಇಲ್ಲಿ ಓದಬೇಕಾದ್ರೆ ರಿವೈಸ್ ಆಗುತ್ತೆ, ಅಲ್ವೇನ್ರಿ? ನೀವೇನು ಮಾಡಬೇಕು, ಫಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ತೊಗೋಬೇಕು. ನೀಟಾಗಿ ವಿಡಿಯೋ ನೋಡಿ. ವಿಡಿಯೋಲ್ಲೇ ನಿಮ್ಗೆ ಆನ್ಸರ್ ಸಮೇತ ಕೊಟ್ಟಿದ್ದೀನಿ. ಅರ್ಥ ಆಯಿತಾ? ಆನ್ಸರ್ ಸಮೇತ ಕೊಟ್ಟಿರೋದ್ರಿಂದ ಸ್ಕ್ರೀನ್ಶಾಟ್ ತೊಗೊಳ್ಳಿ ಪ್ರತಿ ಕ್ವೆಶ್ಚನ್ನು. ಫಸ್ಟು ಒಂದು ಲೈನ್ ಫಾರ್ಮಲ್ಲಿ ಬನ್ನಿ. 1 ಮಾರ್ಕ್ಸ್ ಮುಗಿಸಿ ಫಸ್ಟು, 1 ಮಾರ್ಕ್ಸು, ಆಮೇಲೆ ಮತ್ತೆ 2 ಮಾರ್ಕ್ಸ್ ಮುಗಿಸಿ, ಆಮೇಲೆ 3 ಮಾರ್ಕ್ಸಿಗೆ ಬನ್ನಿ, ಆಮೇಲೆ 4 ಮಾರ್ಕ್ಸಿಗೆ ಬನ್ನಿ, ಹಾಗೆ 5 ಮಾರ್ಕ್ಸ್ದು ಮ್ಯಾಪು. 4 ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆಯಲ್ಲ, 4 ಮಾಡೆಲ್ QP ಪ್ಲೇಸಸ್ಸು, ಹಾಗೆ ಇವತ್ತಿನ ಅಂದರೆ ಈಗೇನು ಬರುತ್ತೆ, ನಾಳೆ ಬರುತ್ತೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ದು ವಿಡಿಯೋ, ನಾಳೆ ಇಲ್ಲ ಇವತ್ತು ಅಪ್ಲೋಡ್ ಆಗುತ್ತೆ. ಈ ಇಂಪಾರ್ಟೆಂಟ್ ಕ್ವೆಶ್ಚನ್ಸಿನ ವಿಡಿಯೋಯಲ್ಲಿ ಇರ್ತಕ್ಕಂಥ ಪ್ಲೇಸಸ್ ಏನಿದೆಯಲ್ಲ ತುಂಬ 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 ಇಂಪಾರ್ಟೆಂಟ್. ಇಷ್ಟು ಪ್ಲೇಸಸ್ಗಳನ್ನು ನೀವು ನೋಡ್ಕೊಂಡು ಹೋದರೆ ಅಲ್ಲಿ ಲೊಕೇಟ್ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ. ಅರ್ಥ ಆಯಿತಾ? ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಇನ್ನೇನು, ನೆಕ್ಸ್ಟು ಈ ಪ್ಲೇಸಸ್ ಎಲ್ಲ ಆದ ನಂತರ ಏನು ಮಾಡಬೇಕು ನೀವು, ಇಲ್ಲಿ ನೋಡಿ ಬ್ರಹ್ಮಾಸ್ತ್ರ ಅಂತ ಹೇಳಿದ್ದೀನಿ. ಈ ಬ್ರಹ್ಮಾಸ್ತ್ರ ಅಂತಕ್ಕಂಥದ್ದು ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರು. ನೀವೇನು ಓದ್ತೀರಾ ಅದೇ ನಿಮ್ಮ ಬ್ರಹ್ಮಾಸ್ತ್ರ. ಸೊ ಮೈಂಡ್ ಮ್ಯಾಪ್ ಟೆಕ್ನಿಕ್ಗಳನ್ನು ನೀವು ಕಲಿಬೇಕು. ಮೈಂಡ್ ಮ್ಯಾಪ್ ಟೆಕ್ನಿಕ್ ಅಂದರೆ ಹೇಗೆ ಸರ್? ಒಂದು ಪೇಪರ್ ತೊಗೋಬೇಕು. ನೀವು ಒಂದು ಲೆಸನ್ ಓದೋಕ್ಕೆ ಶುರು ಮಾಡಬೇಕು. ಒಂದು ಪೇಪರ್ ತೊಗೋಬೇಕು, ಲೆಸನ್ ಓದೋಕ್ಕೆ ಶುರು ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬರ್ದೀನಿ ನೋಡಿ, ಅಡ್ವೆಂಟ್ ಆಫ್ ಯುರೋಪಿಯನ್ದು ನೋಡೋದಾದರೆ ನಾವು ಈಗ ಫಸ್ಟ್ ಚಾಪ್ಟರ್ ಅಡ್ವೆಂಟ್ ಆಫ್ ಯುರೋಪಿಯನ್ ಓದ್ತಾ ಇದ್ದೀರಾ. ತೆಗ್ದಿದ ತಕ್ಷಣ ಏನು ಬರುತ್ತೆ? ಥಿಯರಾಟಿಕಲ್ ಬರುತ್ತೆ, ಹೌದಾ? ಮುಂಚೆಯಿಂದ ಫ್ರೆಂಡ್ಶಿಪ್ ಇತ್ತು, ಟ್ರೇಡಿಂಗ್ ಇತ್ತು, ಮಸಾಲ ಪದಾರ್ಥಗಳ ಟ್ರೇಡಿಂಗ್ ಇತ್ತು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಆಗ್ತಾ ಬಂತು, ಆಗ್ತಾ ಅವ್ರವ್ರ ನಡುವೆ ಒಡಕು ಬೀರೋಕ್ಕೆ ಶುರುವಾಯಿತು. ಅರ್ಥ ಆಯ್ತೇನ್ರಿ? ಆಮೇಲೆ ಕಾನ್ಸ್ಟಾಂಟಿನೋಪಲ್ನಲ್ಲಿ ವ್ಯಾಪಾರ ವಹಿವಾಟುಗಳು ಮಾಡ್ತಿದ್ರು, ಅಂದರೆ ಬಿಸ್ನೆಸಸ್ ನಡೀತಿದ್ವು. ಮಸಾಲೆ ಪದಾರ್ಥ ಭಾರತದಿಂದ ನಮ್ಮ ಅರಬ್ಬರು ಭಾರತದಿಂದ ತಗೊಂಡು ಹೋಗಿ ಅಲ್ಲಿನ ಇಟಲಿಯನ್ನವರಿಗೆ ಮಾರಿ ಅವರು ಯುರೋಪಿಯನ್ನವ್ರಿಗೆ ಮಾರ್ತಕ್ಕಂಥ ಮ್ಯಾಪ್ ಇದು. ಈ ಮ್ಯಾಪನ್ನು ನೀವು ಪೂರ್ತಿ ತಲೆಯಲ್ಲಿಟ್ಕೋಬೇಕೇ ಹೊರತು ಎಲ್ಲವನ್ನು ನೋಟ್ ಮಾಡ್ಕೋಬಾರ್ದು. ಅರ್ಥ ಆಯ್ತೇನ್ರಿ? ಏನು ಮಾಡಬೇಕು, ಫಸ್ಟು ಹೀಗೆ ಪಾಯಿಂಟ್ಸ್ ಹಾಕ್ಕೋಬೇಕು, ಬುಲೆಟ್ ಪಾಯಿಂಟ್ಸನ್ನು ಬರ್ಕೋಬೇಕು. ಅರ್ಥ ಆಯ್ತಾ? ಈಗ ಒಂದು ಪೇಜ್ ಓದಿದ್ದೀರಾ ಅಂದರೆ ಆ ಒಂದು ಪೇಜನ್ನು ಮಿನಿಮಮ್ 3 ಲೈನ್ಸಲ್ಲಿ ಮುಗಿಸ್ಬೇಕು. ಎಷ್ಟು?
3 ಲೈನ್ಸಲ್ಲಿ ನೀವು ನಿಮ್ಮ ನೋಟ್ಸಲ್ಲಿ ಬರೆದಿರಬೇಕು. ನಾನು ಇಷ್ಟು ಬರೆದಿದ್ದೀನಿ, ಇಷ್ಟು ಸೇರಿಸಿ ಎಷ್ಟು ಗೊತ್ತೇನ್ರಿ ಇದು ಟೋಟಲ್, ಇದು ನಾನು ಬರೆದಿರೋದೇನಿದೆಯಲ್ಲ ಟೋಟಲ್ ಇದು 2 ಪೇಜಸ್. ಎಷ್ಟು? 2 ಪೇಜಸ್ನ ಒಳಗೊಂಡಿರ್ತಕ್ಕಂಥ ಪಾಯಿಂಟ್ಸ್ ಇದು. ಇದರ ಸೆಂಟ್ರಲ್ ಥಿಯರಿ ಬರ್ತಾರೆ. ಆಟೋಮನ್ ಟರ್ಕರ್ ಏನು ಮಾಡ್ತಾರೆ, ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸ್ಕೋತಾರೆ. ದಿಲ್ ಕ್ಯಾಪ್ಚರ್ ಕಾನ್ಸ್ಟಾಂಟಿನೋಪಲ್. ಹೂ? ಆಟೋಮನ್ ಟರ್ಕ್ಸ್. ಅರ್ಥ ಆಯ್ತಾ? ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ ಮಾಡದೇ ಇದ್ದಿದ್ರೆ ಕಾನ್ಸ್ಟಾಂಟಿನೋಪಲ್ನ, ಡೂ ಯು ಥಿಂಕ್ ಈ ವಾಟರ್ ರೂಟನ್ನು ಇದೇನು ಸಿ ರೂಟ್ ಏನಿದೆಯಲ್ಲ ಆ ಸಿ ರೂಟನ್ನು ಕಂಡುಹಿಡಿಯೋಕೆ ಆಗ್ತಿತ್ತಾ? ಇಲ್ಲ. ಹಾಗೆ ಮಕ್ಕಳ ಇಲ್ಲಿ ಗಮನಿಸಿ, ಅವಶ್ಯಕತೆಗೆ ತಕ್ಕ ಹಾಗೆ ಮಾನವ ಅಥವಾ ಮನುಷ್ಯ ಮಾರ್ಪಾಡಾಗ್ತಾನೆ. ಕಾನ್ಸ್ಟಾಂಟಿನೋಪಲ್ನ ಆಟೋಮನ್ ಟರ್ಕರ್ ಬಂದು ಕ್ಯಾಪ್ಚರ್ ಮಾಡ್ಕೊಂಡ್ರು. ಸೊ ಹಾಗಾಗಿ ಮಾತ್ರ ವಾಸ್ಕೋಡಿ ಗಾಮಾಗೆ ತಲೆಗೆ ಬಂದಿದ್ದು, ಅಥವಾ ಯುರೋಪಿಯನ್ಸ್ರಿಗೆ, ಆ ಯುರೋಪಿಯನ್ನಲ್ಲಿರ್ತಕ್ಕಂಥ ಪೋರ್ಚುಗೀಸರಿಗೆ ತಲೆಗೆ ಬಂದಿದ್ದಿಷ್ಟೇ, ಮಗ ನಾವು ಹೇಗಾದರೂ ಮಾಡಿ ಭಾರತ ಮುಟ್ಟಬೇಕು. ಕಾನ್ಸ್ಟಾಂಟಿನೋಪಲ್ ರೋಡ್ವೇ ಮುಗೀತು, ಅಲ್ಲಿ ಹೋದರೆ ಅವ್ರು ಹೊಡೆದಾಕ್ತಾರೆ. ಏನು ಮಾಡ್ಬೋದು? ವಾಸ್ಕೋಡಿ ಗಾಮ ಬಂದ ನಾನು ಸಿ ರೂಟ್ ಕಂಡುಹಿಡಿತೀನಿ ವಾಸು ಅಂತ. ಸೊ ಸಿ ರೂಟ್ ಕಂಡುಹಿಡಿಯೋಕ್ಕೆ ಮುಖ್ಯ ಕಾರಣ ಏನು? ಡ್ಯೂ ಟು ದ ಕ್ಯಾಪ್ಚರ್ ಆಫ್ ಕಾನ್ಸ್ಟಾಂಟಿನೋಪಲ್ ಬೈ ಆಟೋಮನ್ ಟರ್ಕ್. ಅರ್ಥ ಆಯ್ತಾ? ನೆಕ್ಸ್ಟು ಕಾನ್ಸ್ಟಾಂಟಿನೋಪಲ್ ಏನೋ ಕ್ಯಾಪ್ಚರ್ ಆಗೋಯ್ತು. ಯಾವಾಗ? 1453ರಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಯಾರು? ಆಟೋಮನ್ ಟರ್ಕರು. ಬರ್ದಿದ್ದೀವ? ಸೊ ನೆಕ್ಸ್ಟು ಜಲಮಾರ್ಗವನ್ನು ಕಂಡುಹಿಡಿತಾರೆ, ದ ಸಿ ರೂಟನ್ನು ಕಂಡುಹಿಡಿಯೋದು ಯಾರು? ವಾಸ್ಕೋಡಿ ಗಾಮ. ಅದಕ್ಕೆ ಮುಂಚೆ ಒಬ್ಬರು ಬರ್ತಾರೆ, ಅಲ್ಲಿ ಮೌಂಟ್ ಆಫ್ ಆ ಕೇಪ್ ಆಫ್ ಗುಡ್ ಹೋಪ್ ಅಂತ ಏನಿದೆಯಲ್ಲ ಕೆಳಗೆ, ಆಫ್ರಿಕಾದ ತಳಭಾಗದಲ್ಲಿ, ಅಲ್ಲಿ ಎಲ್ಲರೂ ಸಾಯ್ತಿದ್ರು. ಆದರೆ ವಾಸ್ಕೋಡಿ ಗಾಮ ತನ್ನ ಚಾತುರ್ಯತೆಯಿಂದ, ವಿತ್ ಹಿಸ್ ಇಂಟೆಲಿಜೆನ್ಸ್, ವಾಟ್ ಡಿಡ್ ಹಿ ಡೂ? ಹಿ ಕೆಪ್ಟ್ ಕೋಸ್ಟ್ ಲೈನ್ಸ್ ಆ್ಯಂಡ್ ಹಿ ಎಂಟರ್ಡ್ ಟು ಇಂಡಿಯಾಸ್ ಕೇರಳ ಸ್ಟೇಟ್. ಯಾವ್ದು ಹೇಳಿ ಜಾಗ? ಕಲ್ಲುಕೋಟೆ. ಕೇರಳದ ಕಪ್ಪಾಡ್ ಕಲ್ಲುಕೋಟೆ. ನೋಡಿ ಇಲ್ಲಿ ಕೇರಳದ ಕಲ್ಲುಕೋಟೆ ಕಪ್ಪಾಡದಲ್ಲಿ ಅವನು ಇಳಿತಾನೆ. ಇದನ್ನೇ ಇಲ್ಲಿ ಹೇಳಬೇಕು, 1498ರಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದಿದ್ದು ಯಾರು ಅಂದರೆ ಅವನು ವಾಸ್ಕೋಡ ಗಾಮ, ಕಪ್ಪಾಡ. ನೆಕ್ಸ್ಟ್ ಏನು? ಈ ಜಲಮಾರ್ಗವನ್ನು ಕಂಡುಹಿಡಿದ ಮೇಲೆ ಸುಮ್ಮನೆ ಇರ್ತಾರಾ? ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು. ವ್ಯಾಪಾರ ವಹಿವಾಟುಗಳನ್ನು ಮಾಡಲಿಕ್ಕೆ, ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಫಸ್ಟ್ ಬಂದವ್ರು ಯಾರು? ಅದಾದಮೇಲೆ 2ನೇವ್ರು ಯಾರು? 3ನೇವ್ರು ಯಾರು? 4ನೇವ್ರು ಯಾರು? ಇವರೆಲ್ಲ ಯಾರು ಅಂದರೆ ಯುರೋಪಿಯನ್ಸ್ ಅಲ್ವೇನ್ರಿ? ಯುರೋಪಿಯನ್ರು ವ್ಯಾಪಾರ ಮಾಡಲಿಕ್ಕೆ ಭಾರತಕ್ಕೆ ಬರ್ತಾರೆ. ಬಂದಂಥ ಯುರೋಪಿಯನ್ರ ಹೆಸರುಗಳನ್ನು ಕೇಳ್ತಾರೆ. ಹೌದಾ? ಮೊದಲಿಗೆ ಬಂದಿದ್ಯಾರೋ? ಈ ಶಾರ್ಟ್ ಫಾರ್ಮನ್ನು ನೀವು ಮಾಡ್ಕೋಬೇಕು. ಹೌದಲ್ವೇನ್ರಿ? PDEF. ಹೌದಾ? ಅಂದರೆ ಪೋರ್ಚುಗೀಸರು ಮೊದಲು ಬರ್ತಾರೆ, ಡಚ್ಚರು ಅದರ ನಂತರ ಬರ್ತಾರೆ, ಇಂಗ್ಲೀಷರು ಅಂದರೆ ಬ್ರಿಟಿಷರ್ಸು ಅವ್ರ ನಂತರ ಬ್ರಿಟಿಷರ್ಸ್ ಬರ್ತಾರೆ, ತದನಂತರ ಫ್ರೆಂಚರು 4ನೇ ಸಾರ್ತಿ ಬರ್ತಕ್ಕಂಥವ್ರು. ಕೊನೆಯವರು ಫ್ರೆಂಚ್ರಲ್ಲ. ನೋಡಿ, ಕೊನೆಯವರು ಇಲ್ಲಿ ಫ್ರೆಂಚ್ ಬರ್ದೀನಿ ಅಂತ ಹೇಳಿ ಫ್ರೆಂಚು ಅನ್ಕೊಂತ ಇದ್ದೀರಾ, ಫ್ರೆಂಚ್ ಅಂತ ಇದ್ದೀರಾ. ಅದೇ ತಪ್ಪು ಅಲ್ವೇನ್ರಿ? ಸುಬ್ಬಾ, ಫ್ರೆಂಚ್ರಲ್ಲ. ಫಸ್ಟ್ ಯಾರು ಬರ್ತಾರೋ ಅವರೇ ಕೊನೆಗೂ ಸಹ ಹೋಗೋರು, ಅವರೇ ಪೋರ್ಚುಗೀಸರು. ಪೋರ್ಚುಗೀಸರು ಫಸ್ಟ್ ಬಂದವರು ಅವರೇ, ಕೊನೆಗೆ ಹೋದವರು ಅವರೇ. ಆದರೆ ಒಟ್ಟು 4 ಜನ ಯುರೋಪಿಯನ್ಸರು ಬರ್ತಾರೆ, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರ್ಸು ಮತ್ತು ಫ್ರೆಂಚರು. ಇದಾಯ್ತೇನ್ರಿ? ಎಷ್ಟನೇ ಪೇಜಲ್ಲಿದೆ ಇದು? 2ನೇ ಪೇಜು. ನಿಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ 2ನೇ ಪೇಜಲ್ಲಿದೆ. ಅರ್ಥ ಆಯ್ತಾ? 3ನೇ ಪೇಜ್ ನೋಡಿ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಕ್ಕಂಥವ್ನು ಬರ್ತಾನೆ. ಇವನು ಯಾವ ಸಮಯದಲ್ಲಿ ಬರೋದು? ಈ ಸಿ ರೂಟ್ ಕಂಡಿಡಿದ ಮೇಲೆ ಇವನು ಯಾರಿದ್ದಾನಲ್ಲ ವಾಸ್ಕೋಡ ಗಾಮ, ಆ ವಾಸ್ಕೋಡ ಗಾಮನ ನಂತರ ಬರ್ತಕ್ಕಂಥವನು. ಅಂದರೆ ಪೋರ್ಚುಗೀಸರು ಬಂದು ಆಳ್ವಿಕೆ ಮಾಡಬೇಕಾದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾನ ಇಲ್ಲಿ ಕಳಿಸ್ತಾರೆ ಭಾರತಕ್ಕೆ, ನೀನು ಹೋಗಲ್ಲಿ ನೋಡ್ಕೊ ಅಂತ. ಅವನು ನೋಡ್ಕೋಬೇಕಾದ್ರೆ ಏನು ಮಾಡ್ತಾನೆ? ಭೂಮಿಗಳ ಮೇಲೆ ಅಂದರೆ ಲ್ಯಾಂಡ್ಗಳ ಮೇಲೆ ಇರ್ತಕ್ಕಂಥ ಡಿಮ್ಯಾಂಡನ್ನು ಕಡಿಮೆ ಮಾಡಿ, ನದಿಗಳು, ಓಷನ್ಸ್ ಏನಿದೆಯಲ್ಲ, ಸಮುದ್ರಗಳ ಮೇಲಿನ ಡಿಮ್ಯಾಂಡು ಜಾಸ್ತಿ ಮಾಡಲಿಕ್ಕೆ ನೋಡಿ ಬ್ಲೂ ವಾಟರ್ ಪಾಲಿಸಿಯನ್ನು ತರ್ತಾನೆ. ಬ್ಲೂ ವಾಟರ್ ಪಾಲಿಸಿ ಯಾರು ತಂದರು ಅಂತ ಕೇಳ್ತಾರೆ? ಫ್ರಾನ್ಸಿಸ್ಕೋ ಡಿ
ಅಲ್ಮೇಡಾ. ಹಾಗೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಹಾಕ್ತಾ ಇದ್ದೀನಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಆದಮೇಲೆ ಫ್ರಾನ್ಸಿಸ್ಕೋ ಡಿ ಆಲ್ಬುರ್ಕರ್ಕ್ ಅಂತ ಒಬ್ಬ ಬರ್ತಾನೆ. ಓಕೆನಾ? ಫ್ರಾನ್ಸಿಸ್ಕೋ ಡಿ ಆಲ್ಬುರ್ಕರ್ಕ್, ಅವನು ಯಾರು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ? ಏನಾತನ ಸ್ಪೆಷಾಲಿಟಿ ಏನು, ಹೀಗೆ ಪ್ರತಿಯೊಂದನ್ನು ಪಾಯಿಂಟ್ಸ್ ಮಾಡ್ಕೊಂಡು ಓದಿದ್ರೆ ಅಥವಾ ಒಂದು ಕಡೆ ನೀವು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ರೆ ರಿವಿಷನ್ ಟೈಮಲ್ಲಿ ನಿಮ್ಗೆ ತುಂಬ ಇದು ಹೆಲ್ಪ್ಫುಲ್ ಆಗುತ್ತೆ, ಸಹಾಯಕರವಾಗಿರ್ತದೆ. ಅರ್ಥ ಆಯ್ತೇನ್ರಿ? ನಾನು ಯಾಕೆ ಈಗ ಹೇಳ್ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತಾ? ಹಾಂ, ನೀವು ಹಾಗೆ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನಮಗೆ ಇರೋದು 4 ಪಾಯಿಂಟ್ಸು. ನಾನು 4 ಪಾಯಿಂಟ್ಸ್ ಹಿಡ್ಕೊಂಡು ಎಷ್ಟೊತ್ತು ನಾನು ನಿಮ್ಗೆ ಹೇಳಿದೆ ಅಲ್ವಾ? ನಾನು ಎಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ. ಹಾಗೆ ನೀವು ಸಹ ಹೀಗೆ ಪಾಯಿಂಟ್ಸ್ ಮಾಡ್ಕೊಂಡು ಓದಿ. ಪಾಯಿಂಟ್ಸ್ ಮಾಡಿದ್ದಾದಮೇಲೆ ಈ ಕೆಲವೊಂದು ಟರ್ಮ್ಸ್ ಇದೆ. ಸರ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಹೇಳಿದ್ರಿ, ಓಕೆ ಸರ್, ಬ್ಲೂ ವಾಟರ್ ಪಾಲಿಸಿ ಅವನು ತಂದ, ಇದನ್ನು ನಾನು ಬೇಗ ನೆನ್ಪಿಟ್ಕೋಬೇಕಲ್ಲ. ಹೇಗೆ ಸರ್? ಹೇಗೆ ಅಂದರೆ ನೋಡಿ, ನಿಮ್ಮ ಮೈಂಡ್ಗೆ ನಿಮ್ಮ ವಾತಾವರಣಕ್ಕೆ ತಕ್ಕ ಹಾಗೆ, ಅಂದರೆ ನೀವೇನಿದ್ದೀರಾ ಇವಾಗ, ಫಾರ್ ಎಕ್ಸಾಂಪಲ್ಲು ನೀವು ಮನೇಲಿದ್ದೀರಾ, ಏನೋ ಓದಿದ್ರೆ ಅದನ್ನು ನಿಮ್ಮ ಪರ್ಸ್ನಲ್ ಲೈಫ್ಗೆ ಕನೆಕ್ಟ್ ಮಾಡ್ಕೋಬೇಕು, ಅಥವಾ ಅಲ್ದಿದ್ರೆ ಬರಲ್ಲ. ಕನೆಕ್ಟ್ ಮಾಡ್ಕೋಬೇಕು. ಹೇಗೆ ಕನೆಕ್ಟ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ ಇಲ್ಲಿ ಅಲ್ಮೇಡಾ ಅಂತ ಇದೆ, ಬ್ಲೂ ವಾಟರ್ ಪಾಲಿಸಿ ಒಂದು ತಂದ, ವಾಟರ್. ಅಲ್ಮೇಡಾ ನಿಮಗೆ ಎಲ್ಲಿ ಕನೆಕ್ಟ್ ಆಗ್ತಿದೆ? ಅಳ್ಬೇಡ ಅಂತ ಕನೆಕ್ಟ್ ಆಗ್ತಿದೆ, ಹೌದಾ? ಅಳಬೇಡ, ಡೋಂಟ್ ಕ್ರೈ, ಅಳಬೇಡ ಅಂತ ಕನೆಕ್ಟ್ ಆಗಿರೋದ್ರಿಂದ ಈ ಅಳಬೇಡ ಅಂದರೆ ಅತ್ತಾಗ ಏನು ಬರುತ್ತೆ? ಕಣ್ಣೀರು ಬರುತ್ತೆ. ಇವನೇನು ಕಂಡಿಡ್ದ? ಬ್ಲೂ ವಾಟರ್ ಪಾಲಿಸಿ ಕಂಡಿಡ್ದ. ಸೊ ವಾಟರ್ಗೆ ನೀರಿಗೆ ಕನೆಕ್ಷನ್ ಇರೋದ್ರಿಂದ ಅಳಬೇಡ ಅಲ್ಮೇಡ ಕನೆಕ್ಟ್ ಆಯ್ತೇನ್ರಿ? ಅರ್ಥ ಆಯ್ತೇನ್ರೋ? ನಾ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಹೇಗೆ ಕನೆಕ್ಟ್ ಮಾಡ್ಕೊಂಡು ಓದ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ರಿಸಲ್ಟು ಇರ್ತದೆ. ಎಲ್ಲರೂ ಈ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಬೈ ಹಾರ್ಟ್ ಮಾಡ್ತಾರೆ, ಆಲ್ಮೋಸ್ಟ್ ಆಲ್ ಬೈ ಹಾರ್ಟ್ ಮಾಡ್ತಾರೆ ರೀ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಹಾಂ, ಅರ್ಥ ಆಯ್ತಾ? ನೆಕ್ಸ್ಟು ಯುರೋಪಿಗೆ ವ್ಯಾಪಾರಕ್ಕೆ ಬಂದವ್ರು ಗೊತ್ತಾಯ್ತಲ್ಲ, PDF ಅಂತ ಬರೆದಿರ್ತೀವಿ. ಇಲ್ಲೇನೋ PDF ಯಾವಾಗಲೂ ಬಾಯಲ್ಲಿ ಇದ್ದೇ ಇರುತ್ತಾ? ಅರ್ಥ ಆಯ್ತಾ? ಯಾವಾಗಲೂ ಮಧ್ಯ ಕೈ ತೋರಿಸೋದು, ಬೆಳ್ಳು ತೋರಿಸೋದು ಯಾರು? ಬ್ರಿಟಿಷರ್ ರೀ. ಅದಕ್ಕೆ ಇಂಗ್ಲೀಷ್ ಅವ್ರನ್ನ ಲಾಸ್ಟ್ 2ನೇವರಾಗಿ ಮಾಡಿದ್ದೀವಿ. ಜಲಮಾರ್ಗವನ್ನು ಕಂಡಿಡ್ದವನು ಅವನು. ಕೇರಳದ ಕಲ್ಲುಕೋಟೆ ಕಪ್ಪಾಡ. ಇದನ್ನು ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು? ಸಿಂಪಲ್ಲು. ಅವನು ಬಂದ, ಎಲ್ಲಿಗೆ ಬಂದ? ಭಾರತಕ್ಕೆ ಅವನು ಕೆಳಗಿಂದ ಬಂದ, ಆಫ್ರಿಕಾದ ಕೆಳಗಿಂದ. ನಾನು ಹೇಳಿದ್ದೀನಿ, ಆಫ್ರಿಕಾ ಕೆಳಗಿಂದ ಬಂದರೆ ಎಲ್ಲಿ ಬರಬೇಕು? ಭಾರತದ ತಳಮಟ್ಟಕ್ಕೆ ಬರಬೇಕು, ಕೆಳಗೆ ಬರಬೇಕು ಅಲ್ವೇನ್ರಿ? ಸೊ ಡೌನ್ ಫೇಸಿಂಗಲ್ಲಿರ್ತಕ್ಕಂಥದ್ದು ಕೇರಳ. ಕೇರಳ ಬೇಗ ಸಿಗುತ್ತೆ. ಬಾರ್ಡ್ರಲ್ಲಿ ಅಂದರೆ ಆ ಬಾರ್ಡ್ರಲ್ಲಿ ಕಲ್ಲುಗಳು ಜಾಸ್ತಿ ಇದ್ವು ಕೇರಳಲ್ಲಿ, ಹೌದೇನ್ರಿ? ಕಲ್ಲುಗಳು ಜಾಸ್ತಿ ಇದ್ವು. ಆ ಕಲ್ಲಿನ ಮಧ್ಯೆ ಕಪ್ಪೆಯನ್ನು ನೋಡಿ ಅವನು ಜಿಗ್ದ ಬೋಟಿಂದ. ಅವನೇನು ಮಾಡ್ದ? ವಾಸ್ಕೋ ಡ ಗಾಮ ಅವನು ಎಗರ್ತಾನೆ. ಯಾಕೆಂದರೆ ಕಪ್ಪೆ ಐತ್ರಿ. ಕಲ್ಲು ಕೋಟೆ ಕಪ್ಪಾಡ. ಅರ್ಥ ಆಯ್ತಾ ಏನ್ರೋ? ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಸ್ವಲ್ಪ ಲಿಂಕ್ ಮಾಡ್ಕೊಂಡು ಇಮ್ಯಾಜಿನರಿ ಮೆಥಡಲ್ಲಿ ಅರ್ಥ ಮಾಡ್ಕೊಂಡು ಓದಿ ಕಣ್ರೋ. ಇಲ್ದಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನೀವು ಓದೋದು ಮುಂದೇನೂ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ, ಏನು ಬರದೇ ಇಲ್ವೋ ಅಲ್ಲ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬರೋರೆಲ್ಲ ಅವ್ರಿಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಇದು ಆಗದೇ ಇರುತ್ತಾ? ನೆಕ್ಸ್ಟು ಕಾನ್ಸ್ಟಾಂಟಿನೋಪಲ್ ನಗರ, ಅದನ್ನು ವಶಪಡಿಸ್ಕೊಂಡವರು ಆಟೋಮನ್ ಟರ್ಕರು. ಕಾನ್ಸ್ಟಾಂಟಿನೋಪಲ್ ನಗರ ಇದೆ, ಅದನ್ನು ಆಟೋಮನ್ ಟರ್ಕರು ವಶಪಡಿಸ್ಕೊಂಡ್ರು. ಸರ್ ಇದನ್ನು ಹೇಗೆ? ಕಾನ್ಸ್ಟಾಂಟಿನೋಪಲ್ ಹೇಗೆ ನೆನ್ಪಿಟ್ಕೋತೀರಾ ಅಂದರೆ, ಇಂಗ್ಲೀಷಲ್ಲಿ ಒಂದು ಪದ ಇದೆ ಮಕ್ಕಳ, ಕಾನ್ಸ್ಟೆಂಟ್ ಅಂತ. ಕಾನ್ಸ್ಟೆಂಟ್ ಅಂದರೆ ಏನೋ ಒಂದೇ ಕಡೆ ನಿರಂತರವಾಗಿ ಆ ಕೆಲಸ ಮಾಡೋದು ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಒಂದೇ ಕಡೆ ಇರ್ತಕ್ಕಂಥದ್ದು. ಆ ಕಾನ್ಸ್ಟೆಂಟಾಗಿ ಮಾರುಕಟ್ಟೆ ನಡಿಬೇಕು ಅಂದರೆ, ವ್ಯಾಪಾರ ವಹಿವಾಟುಗಳು ನಡಿಬೇಕು ಅಂದರೆ ಒಂದೇ ಕಡೆ ಸ್ಥಿರವಾಗಿ ನಿಲ್ಲಬೇಕು. ಸೊ ಕಾನ್ಸ್ಟೆಂಟ್, ಕಾನ್ಸ್ಟಾಂಟಿನೋಪಲ್. ಅದಕ್ಕೆ ಆಸೆ ಬಿದ್ದವ್ರು ಯಾರು? ಆಟೋಮನ್ ಟರ್ಕರು. ಅರ್ಥ ಆಯ್ತಾ? ಆಟೋಮನ್ ಟರ್ಕರು. ಆಟೋಮನ್ ಟರ್ಕರು ಯಾಕೆ ಆಸೆ ಬಿದ್ದರು ಅಂದರೆ, ಈ ವ್ಯಾಪಾರ ಆಗೋ ಜಾಗದಲ್ಲಿ ಆಟೋ ರಿಕ್ಷಾಗಳು ಇರಲೇಬೇಕು, ಗೂಡ್ಸ್ಗಳನ್ನು ಹಾಕ್ಕೊಂಡು ಹೋಗೋಕ್ಕೆ. ಸೊ ಹಾಗಾಗಿ ಅಲ್ಲಿ ಆಟೋಮನ್ಗಳು ಜಾಸ್ತಿ ಆದರು. ಸೊ ಆಟೋಮನ್ ಟರ್ಕ್ಸ್, ಅದನ್ನು ನೆನ್ಪಿಟ್ಕೋಬೇಕು. ಇದನ್ನು ನಾವು ಏನಂತ ಕರ್ಕೊಳ್ಳೋಣ? ಲಿಂಕೇಜ್ ಮೆಥಡ್ ಅಂತ ಕರ್ಕೋಣ. ಏನರ ಅರ್ಥ ಆಯ್ತಾರ ನಮ್ಮ? ಲಿಂಕೇಜ್
ಮೆಥಡ್. ಅರ್ಥ ಆಯ್ತಾ ಕಂದ? ಲಿಂಕೇಜ್ ಮೆಥಡ್ ಅಂತ ಕರ್ಕೊಳ್ಳೋಣ. ಏನಾ ಪವನ, ಅರ್ಥ ಆಯ್ತೇನಪ್ಪ? ಅದನ್ನು ಹೇಳ್ತಾ ಇದ್ದೀನಿ. ಲಿಂಕೇಜ್ ಮೆಥಡಲ್ಲಿ ನೀವು ಪ್ರತಿಯೊಂದು ಓದಬೇಕು. ಇದು ಸ್ಯಾಂಪಲ್ ಮಾತ್ರ. ಹೀಗೆ ನೀವು ಪ್ರತಿಯೊಂದು ಓದ್ಕೊಂಡು ಬನ್ನಿ. ಆದಮೇಲೆ ಸಮಯ ನೋಡಿಕೊಂಡು, ನನ್ನ ಟೈಮನ್ನು ನೋಡಿಕೊಂಡು, ನಿಮಗೋಸ್ಕರ ಈ ಎಕ್ಸಾಮು ನಿಮಗೆ ಏಪ್ರಿಲ್ ಅನಿಸುತ್ತಲ್ವಾ, ಮಾರ್ಚ್ 1 ಸ್ಟಾರ್ಟ್ ಮಾಡ್ತೀನಿ. ಒಂದೊಂದೇ ಲೆಸನ್ ಹಿಡ್ಕೊತೀನಿ. ಅಷ್ಟೊತ್ತಿಗೆ ನೀವು ಇದ್ರ ಕಡೆ ಗಮನ ಕೊಡಿ. ಒಂದೊಂದೇ ಲೆಸನ್ ಟೋಟಲ್ ನಿಮಗೆ 33 ಲೆಸನ್ ಇದೆ. ಈ 33 ಲೆಸನನ್ನು ಹೇಗೆ ಮುಗಿಸ್ಬೇಕು ಅಂದರೆ, ಯಾರು ನಿಮ್ಮಂಗೆ ಓದಲೇಬಾರ್ದು, ಹಂಗೆ ಮುಗಿಸೋಣ. ಅರ್ಥ ಆಯ್ತಾ? ಹಂಗೆ ಮುಗಿಸ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡೋಣ. ಓಕೆನೇನ್ರ? ಅರ್ಥ ಆಯ್ತಾ? ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಈಗ ಸದ್ಯಕ್ಕೆ 33 ಚಾಪ್ಟರ್ಸ್ ಇದೆ ಅಂತ ಹೇಳಿದ್ನಲ್ಲ, 33 ಚಾಪ್ಟರ್ಸು ಬರ್ಕೊಳ್ಳಿ. ಅದರಲ್ಲಿ ಮೊನ್ನೆ ನಾನು ಮಾಡಿದೆ ಒಂದು ಸ್ಟ್ರಾಟಜಿ ವಿಡಿಯೋ. ಅದರಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳೆಲ್ಲ ಮೆನ್ಷನ್ ಮಾಡಿದ್ದೀನಿ. 33 ಚಾಪ್ಟರ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಆ ಚಾಪ್ಟರ್ಗಳನ್ನು ಫಸ್ಟು ಮುಗಿಸ್ಕೊಂಬಂದ್ಬಿಡೋಣ. ಓಕೆನಾ? ಅದಾದಮೇಲೆ ಮಿಕ್ಕಿದ್ದು ನೋಡಿದ್ರೆ ಆಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋದಕ್ಕೆ ನಾವು ಪ್ರಯತ್ನ ಬೀಳೋದೆಲ್ಲ ಮಾಡಲೇಬೇಕು. ಆಮೇಲೆ ಇದು ಏನೋ ಹೇಳಬೇಕು ಅಂದ್ಕೊಂಡೆ, ಅದಕ್ಕೆ ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಮೈಂಡ್ ಎಲ್ಲೋ ಇದೆ. ಏನು ಹೇಳೆ? ಈ ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ, 1, 2, 3, 4, 5 ಅಂದರೆ ಇಂಪಾರ್ಟೆಂಟ್ ಕ್ವಶನ್ನು. ಮಾಡಲ್ ಕ್ವಶನ್ ಪೇಪರ್ 4, ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ 1, ಟೋಟಲ್ 5 ವಿಡಿಯೋ. ಈ 5 ವಿಡಿಯೋನ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆನಾ? ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನನ್ನು ನೀವು ಹೋಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಗೊತ್ತಾಗುತ್ತೆ. ಅಷ್ಟು ಮುಗಿಸ್ಕೊಳ್ಳಿ. 5 ಮುಗಿಸಿದ್ಮೇಲೆ ಚಾಪ್ಟರ್ ವೈಸ್ ಬಂದ್ಬಿಡೋಣ. ಹೀಗೆ ಪ್ರತಿಯೊಂದು ಲಿಂಕೇಜ್ ಮಾಡಿ 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 ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಬರ್ತೀನಿ.